ನಮ್ಮ KPCMS ನಿರ್ದೇಶಕರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಮಳವಳ್ಳಿ ತಾಲೂಕಿನಲ್ಲಿ KPCMS ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಮತ್ತೆ ಅಲ್ಲಿ ಬಹಳಷ್ಟು ಅವ್ಯವಹಾರಗಳು ನಡೆದಿವೆ ಅಂತ ಹೇಳಿ ತಮಗೆ ಬಾಯಿ ಬಂದಂಗೆಲ್ಲ ಯಾವುದೇ ರೀತಿಯಾದಂತ ಒಂದು ಗುರುತರವಾದಂತ ಯಾವುದೇ ರೀತಿಯಾದಂತ ಸಾಕ್ಷಿ ಇಲ್ಲದೆ ಹೋದ್ರು ಸಹ ಸುಖ ಸುಮ್ಮನೆ ದಾಖಲಾತಿ ಇಲ್ಲದೆ ಹೋದ್ರು ಸಹ ಸುಖ ಸುಮ್ಮನೆ ಒಂದು ಪ್ರಚಾರಕ್ಕೆ ಬರಬೇಕು ಅನ್ನೋ ಒಂದು ಗಿಮಿಕ್ ಇಂದ ಒಂದು ಆರೋಪವನ್ನ ಮಾಡಿದ್ದಾರೆ. ನಾವು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಸಂಘದಲ್ಲೂ ಸಹ ಹೇಳೋ, ನೀವು ಏನಾದ್ರು ಕೇಳುತ್ತಿದ್ರೆ ಮೀಟಿಂಗ್ ಕರಿತೀವಿ, ಮೀಟಿಂಗ್ ಅಲ್ಲಿ ಬಂದು ಮಾತನಾಡಿ ಕೇಳ್ರಿ ಅಂತ. ಪಾಪ ಅವ್ರಿಗೆ ಒಂದು ಪ್ರಚಾರದ ಗಿಮಿಕ್ ಬೇಕು. ಪ್ರಚಾರಕ್ಕೋಸ್ಕರ ಅವ್ರ ಸ್ಟೇಟಸ್ ಗಳಿಗೆ ಈ ಫೋಟೋಗಳನ್ನ ಹಾಕೊಂಡು ನಾವು ದೊಡ್ಡ ಭ್ರಷ್ಟಾಚಾರವನ್ನ ಕಂಡಿಡಿದೀವಿ ಎನ್ನುವಂತ ಒಂದು ರಾಜಕೀಯ ಪ್ರೇರಿತವಾಗಿ ಮತ್ತೆ ಆಧಾರ ರಹಿತವಾಗಿ ಏನು ಮಳವಳ್ಳಿ ತಾಲೂಕಿನ KPCMS ಅಂದ್ರೆ ಒಂದು 5,000 ಜನ ಸದಸ್ಯರಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಸಂಘ. ಆ ಸಂಘದಲ್ಲಿ ಮರ್ತಿಬೇಗೌಡರು ಮತ್ತು ಅರ್ಗೂರು ರಾಜಪ್ಪನವರು ಮತ್ತು ಇಟ್ನಳ್ಳಿ ಕೊಪ್ಪಳು ವೀರೇಗೌಡರು ಬಹಳ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಒಂದು ತಾಲೂಕು ಸೊಸೈಟಿ. ಆ ಒಂದು ಸೊಸೈಟಿನಲ್ಲಿ ಯಾವುದೇ ರೀತಿಯಾದಂತ ಯಾವ ಡೈರೆಕ್ಟರ್ಗಳಲ್ಲಿ ಯಾವ ಅಧ್ಯಕ್ಷರಲ್ಲಿ ಎಲ್ಲೂ ಭ್ರಷ್ಟಾಚಾರ ಆಗದೆ ಅಂತ ಹೇಳಿ ಇಲ್ಲಿ ತನಕ ಯಾವುದೇ ಒಂದು ರಿಪೋರ್ಟ್ ಬಂದಿಲ್ಲ. ಈಗ ನಾವು ಹೊಸ ಒಂದು ಕಮಿಟಿ ಬಂದ ಮೇಲೆ ಎಲ್ಲಾ ಒಂದು ಬ್ರಾಂಚ್ ಗಳನ್ನು ಸಹ ಚೆಕ್ ಮಾಡಿ ಸಣ್ಣ ಪುಟ್ಟ ಏನಾದ್ರು ತಪ್ಪುಗಳಿದ್ರೆ ಎಲ್ಲವನ್ನು ತಿದ್ದುಪಡಿಸೋಕೋಸ್ಕರ ಎಲ್ಲರಿಗೂ ಸಹ ಒಂದು ಎಚ್ಚರಿಕೆಯನ್ನ ಕೊಟ್ಟು ಒಂದು ಸಂಘವನ್ನ ಸುಸ್ಥಿತಿನಲ್ಲಿ ನಡೆಸಿಕೊಂಡು ಹೋಗ್ತಾ ಇದೀವಿ. ಯಾಕೆ ನಾವು ಬಹಳ ಸ್ಪಷ್ಟವಾಗಿ ಚಂದಡಿ ಶ್ರೀಧರ್ ಅವರು ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿನಲ್ಲಿ ಮಾನ್ಯ ಶಾಸಕರ ಹೆಸರನ್ನ ಎಳ್ಕೊಂಡು ಒಂದು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ನಾವು ಮಾನ್ಯ ಶಾಸಕರು ಯಾವತ್ತೂ ಸಹ ನಮ್ಮ KPCMS ಆಡಳಿತ ಮಂಡಳಿನಲ್ಲಿ ಹಸ್ತಕ್ಷೇಪವನ್ನು ಮಾಡಿಲ್ಲ. ಮತ್ತೆ ಅವರು ಯಾರಾದ್ರೂ ಗೊಬ್ಬರ ಮಾರಾಟ ಮಾಡಿರ್ಬೋದು, ಬೇರೆ ಮಾರಾಟ ಮಾಡಿರ್ಬೋದು, ಯಾರು ಸಹ ಈ ರೀತಿ ಒಂದು ರೀತಿಯಲ್ಲಿ ಬಂದು KPCMS ನಲ್ಲಿ ಮಾತಾಡಿಲ್ಲ. ಅವ್ರನ್ನ ಇವರು ರಾಜಕೀಯದ ಆರೋಪವನ್ನ ಮಾಡೋಕ್ಕೋಸ್ಕರ ಅವರ ಹೆಸರನ್ನ ಹೇಳ್ತಂದು ಮತ್ತು ಕೆಲವು ಕಂಡೀಷನ್ಸ್ ಅನ್ನ ಹೇಳಿದ್ದಾರೆ. KPCMS ತಳಗವಾದಿ ಉಪಶಾಖೆಯಲ್ಲಿ ರಸಗೊಬ್ಬರ ಮಾರಾಟದಲ್ಲಿ ಸುಮಾರು 65 ಲಕ್ಷ ರೂಪಾಯಿ ಗೋಲ್ಮಾಲ್ ಆಗಿದೆ ಎನ್ನುವಂಥದ್ದನ್ನ ಆರೋಪ ಮಾಡಿದ್ದಾರೆ. ಹೆಂಗೆ ಇವರು ಯಾವ ಆಧಾರದ ಮೇಲೆ 65 ಲಕ್ಷ ರೂಪಾಯಿ ಗೋಲ್ಮಾಲ್ ಆಗಿದೆ ಅಂತ ಹೇಳ್ತಾರೆ ಅಂತ ಹೇಳಿ ಯಾರಿಗೂ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಯಾಕೆ ಅಂತಂದ್ರೆ ಇನ್ನೂ ಸಹ ಆಡಿಟ್ ನಡೀತಾ ಇದೆ. ಆಡಿಟ್ ವರದಿ ಅಂತಿಮವೇ ಆಗ್ತಾನೆ ಸುಖ ಸುಮ್ಮನೆ ಪತ್ರಿಕಾಗೋಷ್ಠಿ ಬಂದು ತನಗೆ ಬಾಯಿ ಬಂದಂತೆಲ್ಲ ಮಾತನಾಡುವಂತ ಶ್ರೀಧರ್ ಅವರು ಆ ಚಾಳಿಯನ್ನ ಬಿಟ್ಬಿಡ್ಬೇಕು. ಯಾಕೆಂದ್ರೆ ಪತ್ರಿಕೆ ಒಂದು ಘನತೆ ಒಂದು ಗೌರವ ಇದೆ. ಬಾಯಿಗೆ ಬಂದು ಆಡಿಟ್ ರಿಪೋರ್ಟ್ ವರದಿನೇ ಸಿಗ್ತಾನೆ. ಯಾವುದೇ ರೀತಿಯಾದಂತ ಅಧಿಕೃತವಾದ ಸೀಲು ಸಿಗ್ನೇಚರ್ ಇರ್ತಕ್ಕಂಥ ಸಿಇಒರವರು ಮಾಡಿರ್ತಕ್ಕಂಥ ಒಂದೇ ಒಂದು ಪತ್ರಿಕೆಯನ್ನು ಕೊಡ್ತಾನೆ. ಮೊಬೈಲ್ ಅಲ್ಲಿ ಎಲ್ಲ ಫೋಟೋ ತಗೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡುವಂತ ಇಂತ ಕೆಟ್ಟ ಕೆಲಸಕ್ಕೆ ಅವರು ಒಬ್ಬ ನಿರ್ದೇಶಕರಾಗಿ ಹಿಡಿಬಾರದು ಅನ್ನುವಂಥದ್ದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಜೊತೆಗೆ ಏನು ವ್ಯಾಪಾರ ಅಭಿವೃದ್ಧಿ ಸಾಲದ ಹೆಸರಿನಲ್ಲಿ ಹಣ ದುರ್ಬಳಕೆ, ಸಂಘದಲ್ಲಿ ಸದಸ್ಯರಾಗದೇ ಎಲ್ಲರೂ ಸಹ ಸಾಲವನ್ನ ಕೊಟ್ಟವ್ರೆ ಅಂತ. ನಾವು ಸಂಘದಲ್ಲಿ ಸದಸ್ಯರು ಮಾಡ್ಕೋದೇ ಒಬ್ಬರಿಗೂ ಸಾಲವನ್ನ ಕೊಟ್ಟಿಲ್ಲ. ನೀವು ನಿಮ್ಮಲ್ಲಿ ದಯವಿಟ್ಟು ಎಲ್ಲರೂ ಸಹ ದಾಖಲಾತಿಗಳನ್ನ ಕೊಡ್ತೀವಿ. ನಾವು ಎಲ್ಲಾನು ಅಥರೈಸ್ ಮಾಡ್ಕೊಂಡು ಅಧಿಕೃತವಾಗಿ ಸಿಒ ಅವರಿಂದ ತಗೊಂಡಿದ್ದೀವಿ. ಯಾರೆಲ್ಲ 57 ಜನ ಸಾಲ ಕೊಟ್ಟಿದ್ದೀವಿ ಅವರೆಲ್ಲರೂ ಸಹ ಸಂಘದಲ್ಲಿ ಸದಸ್ಯರಾದ ನಂತರ ನಾವು ಸಾಲವನ್ನ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ನಾವು ಈ ಮೂಲಕ ನೀವೆಲ್ಲರೂ ಸಹ ಸ್ಪಷ್ಟಪಡ್ತಾ ಇದೀವಿ. ಜೊತೆಗೆ ಅವರು ಏನೇನು ಇನ್ನೊಂದು ಆರೋಪ ಮಾಡಿದ್ದಾರೆ, ಸಹಕಾರ ಸಂಘದ ನಿಯಮಗಳನ್ನು ಗಾಳಿಗೆ ತೋರಿ ಸದಸ್ಯರಲ್ಲದ ಅವರಿಗೆ ನೀಡಿ ಸಂಘಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಯಾವ ಒಬ್ಬ ವ್ಯಕ್ತಿಗೆ ಸಂಘದ ಸದಸ್ಯನಲ್ಲದವರಿಗೆ ಸಾಲವನ್ನ ಕೊಟ್ಟಿಲ್ಲ. ಸಂಘದ ಸದಸ್ಯರು ಮಾತ್ರ ಸಾಲವನ್ನ ಕೊಟ್ಟಿದ್ದೀವಿ. ಕಟ್ಟದೇ ಇದ್ದಂತ 18 ಜನರ ಮೇಲೆ ಮೊಕದ್ದಮೆಯನ್ನ ಹೂಡಿದೀವಿ. ಇನ್ನು ಉಳಿದಂತ ಎಲ್ಲರೂ ಸಹ ಸಾಲವನ್ನ ಕಟ್ತಾ ಇದ್ದಾರೆ. ಅದರಿಂದ ಒಂದು ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ KPCMS ಒಂದು ಸಂಘ ಬಹಳ ಸದೃಢವಾಗಿರ್ತಕ್ಕಂಥ ಒಂದು ಸಂಘ. ಅಲ್ಲಿ 5,000 ಜನ ಸದಸ್ಯರಿದ್ದಾರೆ. ಸುಮಾರು 40 ರಿಂದ 50 ಜನ ಸುಮಾರು 1.5 ಕೋಟಿಯಿಂದ 2 ಕೋಟಿಯಷ್ಟು FD ಅನ್ನ ಮಾಡಿದ್ದಾರೆ. 100 ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಸಹ ಒಂದು ಮಸಿ ಬಳಿಯುವಂತ ಕೆಲಸವನ್ನ ಚಂದಡಿ ಶ್ರೀಧರ್ ಅವರು ರಾಜಕೀಯ ಮಾಡೋದಾದ್ರೆ ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ, ಆಗ ರಾಜಕೀಯವನ್ನ ಮಾಡಬೇಕು. ಈ ಒಂದು ಸಹಕಾರ ಸಂಘದಲ್ಲಿ ನೀವು ರಾಜಕೀಯವನ್ನ ಮಾಡಬೇಡಿ ಅನ್ನುವಂತ ಮಾತನ್ನು ಸಹ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆದ ಕೆಲವು ಪತ್ರಿಕೆಗಳಲ್ಲಿ 3.5 ಕೋಟಿ 4 ಕೋಟಿ ರೂಪಾಯಿ ಅಂತ 3.5 ಕೋಟಿ 4 ಕೋಟಿ ರೂಪಾಯಿ ಮಿಸ್ಯೂಸ್ ಆಗದೆ ಬರೀ 3 ಕೋಟಿ ರೂಪಾಯಿ ಮಾತ್ರ ಹಣ ಇದೆ, ಅಲ್ಲಿ ಹಣ ಇಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಪಾಪ ಅವ್ರಿಗೆ ಈ ಒಂದು ಕೋಆಪರೇಟಿವ್ ಸಂಸ್ಥೆ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ.
ಯಾಕೆ ನಾನು ಈ ವಿಷಯವನ್ನ ಹೇಳ್ತೀನಿ ಅಂತಂದ್ರೆ, ದುಡಿಯುವ ಬಂಡವಾಳ ಅನ್ನುವಂಥದ್ದು ಸಹಕಾರ ಸಂಘದ ಆಸ್ತಿ. ಅದನ್ನ ಬೀರುನಲ್ಲೋ ಜೋಬನಲ್ಲೋ ಇಟ್ಕೊಂಡು ಅವ್ರಿಗೆ ತೋರ್ಸಕ್ಕಾಗಲ್ಲ. ಅದು ಆಸ್ತಿ ಬಹಳ ಸ್ಪಷ್ಟವಾಗಿ ಆಡಿಟ್ರು ಮೆನ್ಷನ್ ಮಾಡಿದ್ದಾರೆ. ಏನು 4.5 ಕೋಟಿ ರೂಪಾಯಿದು ಅವ್ರದ್ದು ಬಿಲ್ಡಿಂಗ್ ಇದೆ, ಇನ್ನು ಉಳಿದಂತದ್ದು 86 ಲಕ್ಷ ರೂಪಾಯಿ ಶೇರ್ ಪರ್ಚೇಸ್ ಮಾಡಿದ್ದಾರೆ, 28 ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿದೆ, ಮತ್ತೆ 1,20,00,000 ರೂಪಾಯಿನ ದಾಸ್ತಾನು ಇದೆ, ಮತ್ತೆ ಎಲ್ಲಾ ರೀತಿಯಾಗಿ ಸರಿಯಾಗಿದೆ ಅಂತ ಹೇಳಿ ಆಡಿಟರ್ ಎಲ್ಲವನ್ನು ಸರ್ಟಿಫೈ ಮಾಡಿದ್ದಾರೆ. ಇವರು ಆಡಿಟ್ ವರದಿನ ನೋಡ್ತಾ ಇಲ್ಲ, ಮತ್ತೆ ಭ್ರಷ್ಟಾಚಾರ ನಡೆದಿದೆ, ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಅಂದ್ರೆ ಇವ್ರು ಯಾವ ಇಂಜಿನಿಯರು ಅಲ್ಲ, ಯಾವ ಆಡಿಟರು ಅಲ್ಲ, ಇವ್ರ ಆರೋಪನೇ ಇವರು ಬಹಳ ದೃಢವಾಗದೆ ಅಂತ ಹೇಳಿ ನಮ್ಮ ನಿರ್ದೇಶಕರ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥ, ಮತ್ತೆ ಮಾನ್ಯ ಶಾಸಕರನ್ನ ಎಳೆತಂದಿರ್ತಕ್ಕಂಥ ಈ ಒಂದು ಕ್ರಮವನ್ನ ಮತ್ತೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸಂಘದ ಮೇಲೆ ಬಂದಿರತಕ್ಕಂಥ ಈ ಆರೋಪವನ್ನ ನಾವು ನಿರಾಕರಿಸ್ತಾ ಇದ್ವಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಒಂದು ಮಾತು ಹೇಳಿದ್ರೆ, ನಾನು ಅದಕ್ಕೆ ಮೊದಲೇ ಹೇಳಿನಿ, ಚಂದಳಿ ಶ್ರೀಧರ್ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ ಕೋಆಪರೇಟಿವ್ ಬಗ್ಗೆ ಅಂತ. ಅಧ್ಯಕ್ಷರು ಮತ್ತೆ ಚಾರ್ಟೆಡ್ ಅಕೌಂಟ್ ಇಬ್ರು ಒಂದೇ ಊರವರು, ಹಂಗಾಗಿ ಇವರು ಆಡಿಟ್ ಅನ್ನ ಹೆಚ್ಚು ಕಡಿಮೆ ಮಾಡಿರೋ ಬಗ್ಗೆ ನನಗೆ ಅನುಮಾನ ಇದೆ ಅಂತ. ನಾನು ಅಧ್ಯಕ್ಷನಾಗಿರೋದು ಅಕ್ಟೋಬರ್ 2025ರಲ್ಲಿ, ಆಡಿಟರ್ ನೇಮಕ ಆಗಿರೋದು ಆಗಸ್ಟ್ 25ರಲ್ಲಿ. ಅಂದ್ರೆ ನಾನು ಅಧ್ಯಕ್ಷನಾಗ ಮುಂಚಿತವಾಗಿ 2 ತಿಂಗಳು ಆಡಿಟರ್ ನೇಮಕ ಆಗಿದ್ದಾರೆ. ಮತ್ತೆ ಅದೊಂದು ಮಿನಿಮಮ್ ಸೆನ್ಸ್ ಕೋಆಪರೇಟಿವ್ ನಲ್ಲಿ ಆಡಿಟರ್ ನ ನೇಮಕ ಮಾಡೋರು ಯಾವ ಆಡಳಿತ ಮಂಡಳಿನೂ ಅಲ್ಲ, ಯಾವ ಅಧ್ಯಕ್ಷನೂ ಅಲ್ಲ. ಆಡಿಟರ್ ನ ನೇಮಕ ಮಾಡೋರು ಸರ್ವ ಸದಸ್ಯರ ಸಭೆ, 4,000 ಜನ ಏನೊಂದು ಜನರಲ್ ಬಾಡಿ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಸಂಘದ ಆಡಿಟ್ ಅನ್ನ ಹಿಂದೆವರೇ ಮಾಡಬೇಕು ಅಂತ ತೀರ್ಮಾನ ಮಾಡುವಂತವರು ಸರ್ವ ಸದಸ್ಯರು. ಹಂಗಾಗಿ ನಮ್ಮೂರವರು ನಾನು ಹೇಳ್ದಂಗ್ ಮಾಡ್ತಾರೆ ಅನ್ನುವಂತ ಮೂರ್ಖತನದ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಈ ಚಂದಳಿ ಶ್ರೀಧರ್ ಅವರು ತಮ್ಮ ಚಾಳಿಯನ್ನ ಬದಲಾವಣೆ ಮಾಡ್ಕೋಬೇಕು. ಸಂಘದಲ್ಲಿ ಏನಾದ್ರು ಒಂದು ವೇಳೆ ಅಂತ ಸಣ್ಣ ಪುಟ್ಟ ಏನಾದ್ರು ಮೀಟಿಂಗ್ ಕಲಿಕೆ ನಮ್ಮನ್ನ ಒತ್ತಾಯ ಮಾಡಬೇಕು. ನಾವ್ ಹೇಳ್ಬಾರ್ದು, ಮೀಟಿಂಗ್ ಕರಿಬೇಕಾದ್ರೆ ಆಡಿಟ್ ರಿಪೋರ್ಟ್ ಬರ್ಬೇಕು. ಆಡಿಟ್ ರಿಪೋರ್ಟೇ ನಮ್ಗೆ ಇನ್ನೂ ಕೈ ಸೇರಿಲ್ಲ. ಆಡಿಟ್ ರಿಪೋರ್ಟ್ ಇಲ್ದೇ ನಾವು ಯಾವುದೇ ರೀತಿಯಾದಂತ ಮೀಟಿಂಗ್ ಅನ್ನ ಕರೀಲಿಕ್ಕೆ ಆಗುಲ್ಲ ಅನ್ನುವಂತ ಮಾತನ್ನ ನಾವು ಹೇಳ್ಬಾರ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ಆರೋಪವನ್ನು ಮಾಡಿದ್ದಾರೆ, ರಿಸರ್ವ್ ಫಂಡ್ 76 ಲಕ್ಷ ರೂಪಾಯಿ ಇಲಾಖೆಯ ಅನುಮತಿ ಇಲ್ಲದೆ ದುರ್ಬಳಕೆ ಮಾಡಿಕೊಂಡಿರುವ ಬಗ್ಗೆ. ನಾವು ರಿಸರ್ವ್ ಫಂಡ್ ಅನ್ನುವಂಥದ್ದು ಡಿಸಿಸಿ ಬ್ಯಾಂಕ್ ನಲ್ಲಿ ನಮ್ಗೆ ಸಂಘ ಹೆಚ್ಚು ಕಡಿಮೆ ಆದ್ರೆ ಆ ಹಣವನ್ನ ರಿಸರ್ವ್ ಆಗಿ ಇಡುವಂತದ್ದು ಅಲ್ಲಿ ತಗೊಂಡೋಗಿ ಇಡ್ತೀವಿ. ನಾವು 1,15,00,000 ರೂಪಾಯಿ ನಮ್ಮ TAPC ಇಡಬೇಕಾಗಿತ್ತು. ನಾವು ಈಗಾಗಲೇ 48 ಲಕ್ಷ ರೂಪಾಯಿ ಇಟ್ಟಿದ್ದೀವಿ, ಇನ್ನು 76 ಲಕ್ಷ ರೂಪಾಯಿನಷ್ಟು ಇಡಬೇಕು. ನಾವೇನ್ ಮಾಡ್ತೀವಿ, ಅಲ್ಲಿ ನಮ್ಗೆ ಕಡಿಮೆ ಬಡ್ಡಿ ಕೊಡ್ತಾರೆ ಅವರು, ಅಲ್ಲಿ ಇಟ್ಟರೆ ಏನು ಕಾರಣಕ್ಕೋಸ್ಕರ ಸಂಘದಲ್ಲಿ ನಮ್ಮ ನೌಕರರಿಗೆ 12% 13% ಬಡ್ಡಿ ಸಿಗುತ್ತೆ, ಅಲ್ಲೊಂದು 4-5% ಬಡ್ಡಿ ಸಿಗುತ್ತೆ ಅಂತ ಹೇಳಿ ಸಂಘದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಘದಲ್ಲಿ 1.5 ಕೋಟಿ ರೂಪಾಯಿ ನಮ್ಮ TAPCMS ನ ಬೇಟೆ ಬೀದಿನಲ್ಲಿ ಬಿಲ್ಡಿಂಗ್ ಕಟ್ಟಿದೀವಿ, ಅದಕ್ಕೆ ಬಳಕೆ ಮಾಡ್ಕೊಂಡಿದೀವಿ. ವೇಬಿಟ್ಸ್ ಕಟ್ಟಿದೀವಿ 20 ಲಕ್ಷ ರೂಪಾಯಿ, ಅದಕ್ಕೆ ಬಳಕೆ ಮಾಡ್ಕೊಂಡಿದೀವಿ. ಕುಡಿಯುವ ನೀರನ್ನ ಘಟಕ ಮಾಡಿದೀವಿ, ಅದಕ್ಕೆ ಬಳಕೆ ಮಾಡ್ಕೊಂಡಿದೀವಿ. ಕೆಲವು ಗೊಬ್ಬರದ ಗೋಡನ್ಗಳನ್ನು ರಿಪೇರಿ ಮಾಡಿದೀವಿ, ಅದಕ್ಕೆ ಬಳಕೆ ಮಾಡ್ಕೊಂಡಿದೀವಿ. 8-9 ಲಕ್ಷ ರೂಪಾಯಿನ ಚೌಟ್ರಿ ರಿಪೇರಿ ಮಾಡಿದೀವಿ, ಅದಕ್ಕೆಲ್ಲ ಬಳಕೆ ಮಾಡ್ಕೊಂಡಿದೀವಿ. ಈ ರೀತಿ 76 ಲಕ್ಷ ರೂಪಾಯಿನ ದುರುಪಯೋಗ ಪಡಿಸ್ಕೊಂಡ್ರೆ ಅಂತ ಹೇಳುವಂತದ್ದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದನ್ನ ನಾವು ಈ ಮೂಲಕ ತಮ್ಮೆಲ್ಲರಿಗೂ ಸಹ ತಿಳಿಸಲಿಕ್ಕೆ